ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ಸಿಗ್ತಾಯಿದ್ದೀವಿ. ಸೊ ಮೋಟೋ ಬ್ಲಾಗಲ್ಲಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಡಿ ಬಸ್ ಅವರು ಬಗ್ಗೆ ನೀವೆಲ್ಲ ನೋಡೇ ಇರ್ತೀರ, ಮೀಡಿಯಾಗಳಲ್ಲಿ ಬರ್ತಾಯಿದೆ. ಕೆಲವು ವ್ಯಕ್ತಿಗಳು ಡಿ ಬಸ್ ಅಭಿಮಾನಿಗಳಿಂದ ನಮಗೆ ತೊಂದರೆಗಳಾಗ್ತಾಯಿದೆ ಅಂತ ಕೆಲವರು ಮೀಡಿಯಾದಲ್ಲಿ ಮಾತಾಡಿದ್ದಾರೆ. ಕೆಲವರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇವ್ರಿಗೆ ಜಸ್ಟಿಸ್ ಸಿಗಬೇಕು, ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ ಕೆಲವರು ಪೋಸ್ಟ್ಗಳು ಆಗ್ತಾ ಇರ್ತಾರೆ. ಸೊ ಈ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಈ ವ್ಯಕ್ತಿಗಳು ಇಷ್ಟು ದಿನ ಎಲ್ಲೋಗಿದ್ರು ಅನ್ನೋದು ನನಗಂತೂ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಇದೊಂದೇ ರೇಣುಕಾಸ್ವಾಮಿ ಕೇಸ್ ಒಂದೇ ನಡೆದಿರೋ ರೀತಿಯಲ್ಲಿ ಬಿಂಬಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಮೀಡಿಯಾದವ್ರು ಇರ್ಬೋದು, ಕೆಲವು ದರ್ಶನ್ನ ಆಪ್ದವ್ರು ಇರ್ಬೋದು, ಅಥವಾ ಆಪ್ತರು ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಯಾರಿರ್ಬೋದು ಅಂತ. ಸೊ ಆ ಆಪ್ತರು ಏನಕ್ಕಾಗಿ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ ನಮಗೆಲ್ಲ ಸರ್ವೇ ಸಾಮಾನ್ಯವಾಗಿ ಗೊತ್ತೇ ಇರೋದೆ. ಅವ್ರಿಗೇನು ಇವಾಗ ಕರ್ನಾಟಕದ ಸೂಪರ್ ಸ್ಟಾರ್ ಯಾರು ಅಂದರೆ ದರ್ಶನ್ ಅಂತ. ಗೂಗಲಲ್ಲಿ ಹೊಡೆದ್ರು ಕೂಡ ಯಾರಪ್ಪ ಸೂಪರ್ ಸ್ಟಾರ್ ಅಂದರೆ ಡಿ ಬಸ್ ಹೆಸರು ಬರುತ್ತೆ. ಸ್ಯಾಂಡ್ರೋಡಲ್ಲಿ ಬಾಸ್ ಯಾರು ಅಂತ ಹೊಡೆದ್ರು ಕೂಡ ಗೂಗಲಲ್ಲಿ ಕೂಡ ಬರುತ್ತೆ. ಅಂದರೆ ಅವರು ಆ ರೇಂಜಲ್ಲಿ ಬೆಳೆದಿದ್ದಾರೆ, ಆ ರೇಂಜಲ್ಲಿ ಫಾಲೋವರ್ಸ್ ಇದ್ದಾರೆ, ಕಲ್ಟ್ ಫ್ಯಾನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಕೆಲವು ಸ್ಟಾರ್ಗಳು, ನಟರಿಗೆ ಅಭಿಮಾನಿಗಳು ಸ್ವಲ್ಪ ಕಮ್ಮಿ ಇರ್ಬೋದು. ಹಾಗೆ ಬೇರೆ ಹೀರೋಗಳ ಬಗ್ಗೆ ಮಾತಾಡಿದ್ರೆ ಅಷ್ಟು ಪ್ರಚಾರ ಸಿಗದೇ ಇರ್ಬೋದು. ಇವಾಗ ಡಿ ಬಸ್ ಬಗ್ಗೆ ಮಾತಾಡ್ರಿ ಎಲ್ಲರೂ ಏನಿದು ಅಂತ ನೋಡೋಕ್ಕೆ ಬರ್ತಾರೆ. ಸೊ ಈ ರೀತಿಯಾಗಿ ಪ್ರಚಾರ ತಗೊಳ್ಳೋ ಹುಚ್ಚಿಂದ ಈ ರೀತಿ ಮಾಡ್ತಾರೆ. ಹಾಗೆ ನಿಮ್ಗೆ ಗೊತ್ತೇ ಇರ್ಬೋದು, ಸ್ಯಾಂಡಲ್ವುಡ್ ಕ್ವೀನ್ ಅಂತ ಕರೆಯುವಂತಹ ರಮ್ಯಾ ಅವರು ಇಷ್ಟು ದಿನ ಮಾಯ ಆಗಿಬಿಟ್ಟಿದ್ರು. ಕರ್ನಾಟಕದಲ್ಲಿ ಎಷ್ಟು ಕೊಲೆಗಳಾಗಿದೆ, ಎಷ್ಟು ರೇಪ್ಗಳಾಗಿದೆ, ಎಷ್ಟು ಜನ ಪ್ರಾಬ್ಲಮಲ್ಲಿದ್ದಾರೆ, ಒಂದೇ ಒಂದು ಪೋಸ್ಟ್ ಆಗಲಿ, ಯಾವುದೇ ರೀತಿಯ ಅದ್ರ ಬಗ್ಗೆ ಮಾತಾಡಿದ್ದಾಗಲಿ ಏನೂ ಇಲ್ಲ. ಆದರೆ ದರ್ಶನ್ ಅವರು ಕೊಲೆ ಮಾಡಿದಾರಾ ಇಲ್ವಾ ಅನ್ನೋದು ಇನ್ನೂ ಕೋರ್ಟಲ್ಲಿದೆ, ಅದು ಪ್ರೂವ್ ಆಗಿಲ್ಲ. ಅವ್ರಿಗಿನ್ನು ಕರ್ನಾಟಕ ಹೈಕೋರ್ಟ್ ಅವ್ರಿಗೆ ಬೇಲ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರ ಹೋಗಿದೆ, ಅದು ಬೇಲ್ ರಿಜೆಕ್ಟ್ ಮಾಡಬೇಕು ಹಾಗೆ ಅಂತ ಅವ್ರ ವಾದ ಅವ್ರು ಮಾಡ್ತಾ ಇದ್ದಾರೆ. ದರ್ಶನ್ ಕಡೆ ಎಲ್ಲ ಇರೋರು ದರ್ಶನ್ ಕಡೆಯವ್ರು ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಇಂಥ ಬೇಜಾರು ಮಾಡ್ಕೊಬೇಡಿ, ನಾನು ಡಿ ಬಸ್ ಅಭಿಮಾನಿನೇ. ವಿಡಿಯೋಗೋಸ್ಕರ ಆ ಥರ ಮಾತಾಡ್ತಾ ಇದ್ದೀನಿ, ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ಅವ್ರ ಮೇಲಿರೋ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ. ನಮ್ಮ ದರ್ಶನ್ ಸರ್ ಅವ್ರ ಲಾಯರ್ಗಳೇನಿದ್ದಾರೆ ಅವರು ವಾದ ಮಾಡ್ತಾ ಇದ್ದಾರೆ, ಯಾಕೆ ಬೇಲ್ ಕೊಡಬೇಕು ಏನು ಅನ್ನೋದು ಅವ್ರು ವಾದ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ಸುಪ್ರೀಂ ಕೋರ್ಟು ಕೆಲವು ಕಂಡೀಷನ್ಗಳು, ಅದು ಇದು ಏನೋ ಕೆಲವು ಕ್ವಶನ್ಗಳು ಎಲ್ಲ ಕೇಳಿದಾರಂತೆ. ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಹಾಗೆ ಹೇಗೆ ಅಂತ ಕೆಲವು ಅಪಪ್ರಚಾರಗಳು ಇನ್ನೂ ಬರ್ದಿರೋಕ್ಕೆ ಮುಂಚೆನೇ ಮಾತಾಡ್ತಾರೆ. ಈ ಟೈಮಲ್ಲಿ ರಮ್ಯಾ ಅವರು ಪೋಸ್ಟ್ ಮಾಡಿ ರೇಣುಕಾಸ್ವಾಮಿಗೆ ಜಸ್ಟಿಸ್ ಸಿಗಬೇಕು ಹಾಗೆ ಹೀಗೆ ದರ್ಶನ್ ಅವರು ಅದು ಇದು ಅಂದ್ಕೊಂಡು ಪೋಸ್ಟ್ ಆಗ್ತಾ ಇರ್ತಾರೆ. ಇದನ್ನು ನೋಡಿದಂತಹ ಕೆಲವು ಅಭಿಮಾನಿಗಳು ರಿಯಾಕ್ಟ್ ಮಾಡ್ತಾರೆ, ಏನಮ್ಮ ಡಿ ಬಸ್ ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ, ನೀವೇನಕ್ಕೆ ಈ ರೀತಿ ಮಾತಾಡ್ತಾ ಇದ್ರಿ ಅಂತ ಕೆಲವರು ಒಳ್ಳೆ ರೀತಿಯಲ್ಲೇ ಕೇಳಿದ್ದಾರೆ. ಇನ್ನು ಕೆಲವರು ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತಾರೆ. ಅದರ ಎಷ್ಟು ಮಟ್ಟಿಗೆ ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ಇದೇ ಚಾನ್ಸ್ ತಗೊಂಡು ಕೆಲವು ಕಿಡಿಗೇಡಿಗಳು ಹೆಸರುಗಳು ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ, ಯಾವಿರೋ ಅಭಿಮಾನಿಗಳು ಏನಕ್ಕೆ ಮಾಡ್ತಾಯಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ದರ್ಶನ್ ಅವ್ರ ಹೆಸರನ್ನ ಫೇಕ್ ಹೆಸರನ್ನ ಕ್ರಿಯೇಟ್ ಮಾಡಿ, ಸೊ ದರ್ಶನ್ ಅಭಿಮಾನಿಗಳು ಅಂತ ಅಂದ್ಕೊಂಡು ರಮ್ಯಾ ಅವ್ರಿಗೆ ಬ್ಯಾಡ್ ಕಮೆಂಟ್ಗಳು ಮಾಡಿದಾರಂತೆ. ಅದರಲ್ಲಿ ಕೆಲವರು ದರ್ಶನ್ ಅಭಿಮಾನಿಗಳು ಕೂಡ ಯಾರೋ ಕೆಲವು ಜನಗಳು ಮಾಡಿರ್ಬೋದು, ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಪರ್ಸೆಂಟೇಜ್ ತೊಗೊಂಡ್ರೆ ಯಾರೋ ಕಿಡಿಗೇಡಿಗಳು ದರ್ಶನ್ ಸರ್ ಅಭಿಮಾನಿಗಳ ಹೆಸರಲ್ಲಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ರಮ್ಯಾ ಅವ್ರಿಗೆ ಬ್ಯಾಡ್ ಮೆಸೇಜ್ಗಳನ್ನ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅವ್ರು ಪ್ರತಿ ಸರಿನೂ ಕೂಡ ಅವರು ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ನಿಜ ಇದೆ ಅನ್ನೋದು ಅರ್ಥ ಮಾಡಿಕೊಳ್ಳದೆ ದರ್ಶನ್ ಅಭಿಮಾನಿಗಳು ಈ ರೀತಿ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಅವ್ರ ಬಗ್ಗೆ ದೂಷಿಸೋದೇ ಆಗಿಬಿಟ್ಟಿದೆ. ಅದೇನೋ ಹೇಳ್ತಾರಲ್ಲ, ಮಳೆ ಹುಯ್ಯೋದಕ್ಕೂ ಅದೇನೋ ಹೇಳ್ತಾರೆ, ನನಗೆ ಅದು ಕರೆಕ್ಟಾಗಿ ಗಾದಿ ಬರ್ತಾಯಿಲ್ಲ. ಯಾರಿಗಾನ ಗಾದಿ ಕರೆಕ್ಟಾಗಿ ಬಂದರೆ ಸಿಚುವೇಷನ್ಗೆ ಸೂಟ್ ಆಗೋವಂಥದ್ದು ನೋಡಿ. ಈ ರೀತಿ ಮಾಡುವಂತಹ ಪ್ರಯತ್ನಗಳು ಯಾಕೆ ನಡೀತಾ ಇದ್ದಾವೆ ನನಗಂತೂ ಗೊತ್ತಿಲ್ಲ. ದರ್ಶನ್ ಅವ್ರ ಬಗ್ಗೆ ಈ ರಮ್ಯಾ ಅವರು ಮಾತಾಡ್ತಾ ಇದ್ದಾರೆ, ಯಾಕೆ ಇನ್ಯಾವ ಹೀರೋ ಬಗ್ಗೆನೂ ಮಾತಾಡಿಲ್ಲ, ಇನ್ಯಾವ ಹೀರೋ ಬಗ್ಗೆ ಯಾವುದು ಕೇಸೇ ಆಗಿಲ್ವಾ? ಕೆಲವು ಸಣ್ಣ ಪುಟ್ಟ ಗಲಾಟೆಗಳಿರ್ಬೋದು, ಮನಸ್ತಾಪಗಳಿರ್ಬೋದು, ಈ ಎಲ್ಲ ರೀತಿಯಲ್ಲೂ ಇದ್ದೇ ಇರುತ್ತೆ. ಹಾಗೆ ಎಲ್ಲ ಹೀರೋಗಳ ಅಭಿಮಾನಿಗಳು ಕೂಡ ಏನು ಕಮೆಂಟ್ ಮಾಡಲ್ವಾ, ಟ್ರೋಲ್ ಮಾಡಲ್ವಾ? ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಬೇರೆ ಯಾರ್ದು ಬೇಡ, ನಮ್ಮ ಡಿ ಬಸ್ ಅವ್ರದ್ದೇ ಹೇಳ್ತೀನಿ. ಸೊ ಡಿ ಬಸ್ ಅವರು ಯಾವುದೋ ಒಂದು ವೈಯಕ್ತಿಕ ಕಾರಣದಿಂದ ಏನೋ ಮಾತಾಡಿದ್ರೆ
ಸೊ ಬೇರೆ ರೀತಿ ಅರ್ಥ ಮಾಡಿಕೊಂಡು ಅವ್ರಿಗೆ ಸ್ಲಿಪ್ಪರಲ್ಲಿ ಹೊಡೆದು ಅವಮಾನ ಮಾಡಿ ಟ್ರೋಲ್ ಮಾಡಿ ಅವ್ರ ಮನೇಲಿರೋ ಹೆಣ್ಮಕ್ಳನ್ನೆಲ್ಲ ಬೀದಿಗೆ ತಂದರು. ಯಾರು ಏನು ಅನ್ನೋದು ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋರು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಅಂಥ ಟೈಮಲ್ಲಿ ಯಾಕೆ ಯಾರೂ ಮಾತಾಡಿಲ್ಲ? ದರ್ಶನ್ ಅವ್ರಿಗೆ ಸ್ಲಿಪ್ಪರಲ್ಲಿ ಹೊಡೆದ್ರು, ಏನು ತಪ್ಪು ಮಾತಾಡಿದರು? ಓಕೆ, ಏನಾದರೂ ಮಾತಾಡಿದರೆ ಹೇಳೋ ರೀತಿ ಏನು? ಹಾಗಾದರೆ ಅವ್ರು ಮಾತಾಡಿದ್ದು ಕರೆಕ್ಟಾ? ಅವ್ರ ಅಭಿಮಾನಿಗಳು ಮಾತಾಡಿದ್ದು ಕರೆಕ್ಟಾ? ಮತ್ತೊಬ್ಬರು ಮಾತಾಡಿದ್ದು ಕರೆಕ್ಟಾ? ಹೇಳಿ. ಎಷ್ಟು ಅವಮಾನ ಮಾಡಿದ್ರು? ಅವ್ರ ಮನೇಲಿರೋ ಹೆಣ್ಮಕ್ಳಲ್ವಾ? ನೀವು ಮಾತ್ರ ಹೆಣ್ಮಕ್ಳು, ಅವ್ರ ಮನೇಲಿರೋರು ಹೆಣ್ಮಕ್ಳಲ್ಲ. ಅವರಮ್ಮ, ಅವ್ರ ಹೆಂಡ್ತಿ ಎಲ್ಲರನ್ನೂ ರೋಡಿಗೆ ತೊಗೊಬಂದು ನಿಲ್ಲಿಸ್ಬಿಟ್ರು. ಕೆಟ್ಟದಾಗಿ ಫೋಟೋಸ್ನ ಎಡಿಟ್ ಮಾಡಿ, ವೀಡಿಯೋಗಳ್ನ ಎಡಿಟ್ ಮಾಡಿ, ಟ್ರೋಲ್ ಮಾಡಿ ಅವಮಾನ ಮಾಡಿದಂತಹ ಉದಾಹರಣೆಗಳು ನಿಮಗೆಲ್ಲ ಗೊತ್ತೇ ಇದೆ. ಆದರೂ ಕೂಡ ಅದ್ರ ಬಿಟ್ಟು ಇನ್ನೂ ಕೆಲವು ವೀರೋ ಅಭಿಮಾನಿಗಳು ದರ್ಶನ್ ಅವ್ರ ಬಗ್ಗೆ ಇವಾಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಪ್ರತಿ ಒಂದು ವೀಡಿಯೋ ತೆಗೆದು ನೋಡಿ ಅದ್ರ ಕೆಳಗಡೆ ಕೆಟ್ಟದಾಗಿ ಕಮೆಂಟ್ ಮಾಡಿರ್ತಾರೆ, ಕೆಟ್ಟದಾಗಿ ಟ್ರೋಲ್ ಮಾಡಿರ್ತಾರೆ, ಫೋಟೋಗಳನ್ನ ವರ್ಸ್ಟಾಗಿ ಎಡಿಟ್ ಮಾಡಿರ್ತಾರೆ. ಹಾಗಾದರೆ ಅವರೆಲ್ಲ ಏನು ಹಾಗಾದರೆ ಅವರೆಲ್ಲ ದರ್ಶನ್ ಅಭಿಮಾನಿಗಳು ಮಾತ್ರ ಮಾಡ್ತಾರೆ ಅಂತ ಎಲ್ಲರೂ ಮಾತಾಡ್ತಿರಲ್ಲ ಮೀಡಿಯಾಗಳ ಮುಂದೆ, ಸೋಷಿಯಲ್ ಮೀಡಿಯಾಗಳಲ್ಲಿ. ದರ್ಶನ್ ಅಭಿಮಾನಿಗಳು ಏನಕ್ಕೆ ಮಾತಾಡ್ತಾರೆ? ಏನಕ್ಕಪ್ಪ ಮಾತಾಡ್ತಾರೆ? ಒಂದು ಕೈಯಿಂದ ಏನಾದರೂ ಚಪ್ಪಾಳೆ ಆಗುತ್ತಾ? ಎರಡು ಕೈ ಸೇರಿದ್ರೆ ಅದನ್ನು ಚಪ್ಪಾಳೆ ಆಗುತ್ತೆ. ಸೊ ದರ್ಶನ್ ಅಭಿಮಾನಿಗಳಾಗಲಿ ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಅವ್ರದ್ದು ಮೂವಿ ಪ್ರಮೋಷನ್ ಮಾಡ್ತಾರೆ, ಮೂವಿ ನೋಡ್ತಾರೆ, ನಮ್ಮ ಬಾಸು ಅಂತ ಒಂದು ಅಭಿಮಾನ ತೋರಿಸ್ತಾರೆ. ಆದರೆ ಕೆಲವು ಕಿಡಿಗೇಡಿಗಳು ಅದನ್ನು ತಡ್ಕೊಳಕ್ಕಾಗದೆ ಯಾವುದೇ ದರ್ಶನ್ ಸರ್ ಅವ್ರ ವೀಡಿಯೋಗಳು ಮಾಡಲಿ ಅದರ ಕೆಳಗಡೆ ಹೋಗಿ ಬಾಡಿ ಕಮೆಂಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಕಮೆಂಟ್ ಮಾಡೋದು, ಅವ್ರು ಇರೋ ಮೂವಿಗಳೇನಾದ್ರು ರಿಲೀಸ್ ಆದರೆ ಟಾಂಗ್ ಕೊಡೋದು, ನಮ್ಮದು ಕಲೆಕ್ಷನ್ ಆಯಿತು, ನಮ್ದು ಇಷ್ಟು ಜನ ಬಂದಿದ್ದಾರೆ, ಹಂಗಿದೆ ಮೂವಿ, ಅದು ಡಬ್ಬಾ ಮೂವಿ, ಇಷ್ಟು ಕಲೆಕ್ಷನ್ ಮಾಡೋಕ್ಕಾಗಿಲ್ಲ, ಇದು ಅಂದ್ಕೊಂಡು ಮಾತಾಡ್ತಾರೆ. ಈ ರೀತಿ ಕೆರಳಿಸಿದಾಗ ಯಾರೇ ಆಗಲಿ ಮಾತಾಡದೇ ಇರ್ತಾರ ಹೇಳಿ. ಆವಾಗ ಅವರು ರಿಯಾಕ್ಷನ್ ಕೊಡ್ತಾರೆ. ಆ ರಿಯಾಕ್ಷನ್ ಕೊಟ್ಟರೆ ಆವಾಗಲೂ ಕೂಡ ದರ್ಶನ್ ಅಭಿಮಾನಿಗಳು ಹಿಂಗೆ ಮಾತಾಡಿದ್ರು. ಇದ್ರ ಬಗ್ಗೆ ದರ್ಶನ್ ಅವರು ಏನು ಹೇಳ್ತಾ ಇಲ್ಲ. ಏನು ಹೇಳ್ತಾರೆ ದರ್ಶನ್ ಸಾರು? ಹೇಳಿ, ಏನು ಹೇಳ್ತಾರೆ? ಯಾಕೆ ಅವರು ಹೀರೋಗಳು ಅವ್ರ ಅಭಿಮಾನಿಗಳಿಗೆ ಬಾಯಿ ಮುಚ್ಕೊಂಡು ಏನಕ್ಕೆ ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ? ಇಷ್ಟ ಇದ್ದರೆ ಹೋಗಿ ಮೂವಿ ನೋಡಿ, ಇಲ್ಲ ಅಂದರೆ ನಮ್ಮ ಮೂವಿ ಬಂದಾಗ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದು ಬಿಟ್ಟು ಯಾಕೆ ಸುಮ್ಮನಿದ್ದಾರೆ? ಅವ್ರೇನು ಇಟ್ಕೊಂಡಿದ್ದಾರೆ ಹೇಳಿ? ಅವ್ರು ಏನು ಇಟ್ಕೊಂಡಿದ್ದಾರೆ ಹೇಳಿ? ಬೇರೆ ಹೀರೋಗಳ ಅಭಿಮಾನಿಗಳು ಸಾಚಗಳ ಎಲ್ಲರ ಬಗ್ಗೆ ನಾನು ಹೇಳ್ತಿಲ್ಲ. ಕೆಲವರು ಎಲ್ಲರೂ ಮಾಡೋಕ್ಕೋಗಲ್ಲ, ಎಲ್ಲ ಒಳ್ಳೆ ರೀತಿಯಲ್ಲೇ ಇರ್ತಾರೆ. ಅದರಲ್ಲೂ ಕೂಡ ಕೆಲವರು ತಂದಿಕ್ಕು ತಮಾಷೆ ನೋಡ್ರು ಕೆಲವರು ಇರ್ತಾರೆ. ಸುಮ್ಮನೆ ನಾವು ಎಲ್ಲ ಹೀರೋಗಳು ಅಭಿಮಾನಿಗಳ ಬಗ್ಗೆ ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಯಾರು ಆ ರೀತಿ ಮಾಡೋಕ್ಕೆ ಹೋಗಲ್ಲ ರೀ, ಯಾರಿಗದು ಅವಶ್ಯಕತೆ ಇಲ್ಲ. ಅವ್ರಿಗೆ ಸಿನಿಮಾ ಬಂದಾಗ ಅವರು ಅಭಿಮಾನ ಇದ್ದರೆ ತೋರಿಸ್ಕೊತಾರೆ. ಅದ್ರಲ್ಲಿ ಯಾರೋ ಕೆಲವು ಕಿಡಿಗೇಡಿ ನನ್ನ ಮಕ್ಕಳು ಈ ರೀತಿ ಮಾಡ್ತಾರೆ. ಅಂಥವ್ರಿಗೆ ಬುದ್ಧಿ ಹೇಳೋ ಕೆಲಸಗಳು ಎಲ್ಲರೂ ಮಾಡಬೇಕು. ದರ್ಶನ್ ಸರೇ ಅಂತಲ್ಲ, ಎಲ್ಲ ಹೀರೋಗಳು ಎಲ್ಲ ಅಭಿಮಾನಿಗಳಿಗೆ ಬುದ್ಧಿ ಹೇಳೋ ಕೆಲಸ ಮಾಡಬೇಕು. ಹಾಗೆ ನೀವು ಇಷ್ಟು ಜನ ಮಾತಾಡೋರು ದರ್ಶನ್ ಸರ್ ಯಾವುದಾದ್ರೂ ಇಂಟರ್ವ್ಯೂ ವೀಡಿಯೋಗಳಿರಲಿ, ಯಾವುದಾದ್ರೂ ಮೂವಿ ಟ್ರೈಲರ್ಗಳಿರಲಿ, ಇಲ್ಲ ಕೆಲವು ನ್ಯೂಸ್ಗಳು ಮಾಡ್ತಾರೆ ಡಿ ಬಾಸ್ ಅವ್ರ ಬಗ್ಗೆ, ಆ ನ್ಯೂಸ್ ವೀಡಿಯೋಗಳಲ್ಲಿ ನೋಡಿ, ದರ್ಶನ್ ಸರ್ ಬಗ್ಗೆ ಏನೇ ಅಪ್ಡೇಟ್ ಇರಲಿ ಅದ್ರ ಕೆಳಗಡೆ ಕಮೆಂಟ್ಗಳು ನೋಡಿ, ಅದ್ರ ಕೆಳಗಡೆ ಯಾವ ರೀತಿ ಫೋಟೋಗಳನ್ನ ಎಡಿಟ್ ಮಾಡಿ ಹಾಕಿರ್ತಾರೆ ನೋಡಿ. ಆವಾಗ ನೀವು ಹೇಳಿ, ದರ್ಶನ್ ಸರ್ ಅಭಿಮಾನಿಗಳು ಏನಕ್ಕೆ ಮಾತಾಡ್ತಾರೆ, ಯಾಕೆ ಮಾತಾಡ್ತಾರೆ ಅಂತ. ಸೊ ಹಾಗಾದರೆ ಬೇರೆಯವ್ರು ಮಾಡೋದೆಲ್ಲ ಸರಿ ಅಂದರೆ ನಾವು ಒಪ್ಕೊತೀವಿ, ಹೌದಪ್ಪ ಬೇರೆಯವರೆಲ್ಲ ಸರಿ ಇದ್ದಾರೆ, ದರ್ಶನ್ ಸರ್ ಅಭಿಮಾನಿಗಳು ಮಾತ್ರ ಸರಿ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಬೋದು. ಯಾಕೆ ಅಂದರೆ ನೀವೆಲ್ಲರೂ ಡಿ ಬಾಸ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡೋದು ಬಿಟ್ಟು ಎಲ್ಲರಿಗೂ ಹೇಳಿ. ಎಲ್ಲರೂ ಮಾಡ್ತಿರೋದು ಅದನ್ನೇ. ದರ್ಶನ್ ಸರ್ ಅಭಿಮಾನಿಗಳೇನ ಅದು ಬೇರೆ ಏನು ಮಾಡ್ತಿಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ಅವ್ರು ಹೋಗಿ ಯಾರನ್ನೂ ಕೆಣ್ಕಲ್ಲ. ಅವ್ರನ್ನ ಕೆಣ್ಕೊಂಡು ಯಾರು ಹೋಗ್ತಾರೆ ಅವಾಗ ರಿಪ್ಲೈ ಕೊಡ್ತಾರೆ. ಅದರಲ್ಲಿ ಯಾರೋ ಕೆಲವರು ಫೇಕ್ ಐಡಿಗಳು ಮಾಡಿಕೊಂಡು ಇನ್ನೂ ಎಕ್ಸ್ಟ್ರೀಮ್ ಹೋಗಿ ಬೇರೆ ಹೀರೋಗಳನ್ನ ಟಾರ್ಗೆಟ್ ಮಾಡೋ ಥರ ಮಾಡಿ ದರ್ಶನ್ ಅಭಿಮಾನಿಗಳು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಬಿಂಬಿಸಿ ತಂದಿಕ್ಕೂ ತಮಾಷೆ ನೋಡಿ ಅವ್ರಿಗೆ ತಂದಿಕ್ಕೂ ಮಾಡೋ ಅಂಥ ಕೆಲವರು ಇದ್ದಾರೆ. ಅವ್ರಿಗೆ ಯಾವುದೋ PTM ಬ್ಯಾಚ್ ಇದೆಯಂತೆ, ದುಡ್ಡು ಕೊಟ್ಟು ಮಾಡಿಸೋ ಕೆಲವು ಟೀಮ್ಗಳಿದೆಯಂತೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ, ಯಾಕಂದರೆ ನಾವು ಪ್ರೂಫ್ ಇಲ್ಲದೆ ಏನೂ ಮಾತಾಡೋಕ್ಕಾಗಲ್ಲ. ಇವಾಗ ದರ್ಶನ್ ಅವರು ಸೂಪರ್ ಸ್ಟಾರು. ಸೊ ಕರ್ನಾಟಕದಲ್ಲಿ ನಂಬರ್ 1 ಪ್ಲೇಸಲ್ಲಿದ್ದಾರೆ. ಸೊ ಅವರು ಕನ್ನಡ ಸಿನಿಮಾಕ್ಕೆ ಮಾತ್ರನೇ ಅವ್ರು ಮಾಡ್ತಾರೆ, ಯಾವುದೇ ಬೇರೆ ಲ್ಯಾಂಗ್ವೇಜ್ಗೆ ಹೋಗೋದು ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ರೀತಿಯಲ್ಲಿರಬೇಕಾದ್ರೆ ಅವ್ರನ್ನ ಯಾವ ರೀತಿ ಡೌನ್ ಮಾಡಬೇಕು ಅನ್ನೋ ಕೆಲವು ಕಿಡಿಗೇಡಿಗಳು, ಅವ್ರ ರೀತಿ ಅವರು ಬೆಳೆಯೋಕ್ಕಾಗದೇ ಇರುವಂತಹ ಕಿಡಿಗೇಡಿಗಳು ಅವ್ರನ್ನ ಕೆಳಗಡೆ ತಳ್ಳೋಕ್ಕೆ, ಅವ್ರಿಗೆ ಕೆಟ್ಟ ಹೆಸರು ತರೋ ರೀತಿಯಲ್ಲಿ ಪ್ರಚಾರಗಳು ಮಾಡಿ ಅವ್ರನ್ನ ಬೇರೆ ಹೀರೋಗಳಿಗೆ ತಂದಿಕ್ಕಿ ತಮಾಷೆ ನೋಡಿ ಮಜಾ ತಗೊಂಡು ಬೇಳೆ ಬೇಯಿಸ್ಕೊಳಕ್ಕೆ ಹೋಗ್ತಾರೆ. ಬಟ್ ಅವ್ರು ಏನೇ ಮಾಡಿದ್ರು ದರ್ಶನ್ ಸರ್ಗಿರೋ ಫ್ಯಾನ್ ಬೇಸ್ಗೆ ಯಾವ ರೀತಿ ಇರಬೇಕೋ ಅದೇ ರೀತಿ ಇದೆ. ಸೊ ಯಾವುದೇ ರೀತಿ ಅವ್ರಿಗೆ
ರೆಸ್ಪೆಕ್ಟ್ ಹೋಗೋದಾಗಲಿ ಅವಮಾನ ಆಗೋದಾಗಲಿ ರೀತಿ ಎಲ್ಲ ಆಗಲ್ಲ. ಅದು ಯಾರು ಏನೇ ಅವಮಾನ ಮಾಡೋಕ್ಕೆ ಹೋದ್ರು, ಏನೇ ರೆಸ್ಪೆಕ್ಟ್ ತೆಗಿಯೋಕ್ಕೆ ಹೋದ್ರು ಅಭಿಮಾನಿಗಳು ಇನ್ನೂ ಜಾಸ್ತಿ ಆಗ್ತಾರೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಅದು ಗೊತ್ತಿದ್ದರೂ ಕೂಡ ಅವರು ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಅದು ಏನಕ್ಕೆ ಟ್ರೈ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ಹೇಗೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಗೌರ್ಮೆಂಟ್ ಯಾವ್ಯಾವ ರೀತಿ ಸರ್ಕಸ್ ಮಾಡಿದ್ರು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವೋ, ಅದೇ ರೀತಿ ಡಿ ಬಾಸ್ ಅವ್ರನ್ನ ಕೆಳಗಡೆ ತರ್ತೀವಿ ಅಂತ ಎಷ್ಟು ಪ್ರಯತ್ನ ಪಟ್ಟರು ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಇನ್ನೂ ಜಾಸ್ತಿ ಪ್ರೀತಿ ಸಿಗುತ್ತೆ, ಇನ್ನೂ ಹೆಚ್ಚು ಅಭಿಮಾನ ಸಿಗುತ್ತೆ, ಇನ್ನೂ ಹೆಚ್ಚು ಅಭಿಮಾನಿಗಳು ಸಿಗ್ತಾರೆ ಹೊರತು ಅವ್ರಿಗೆ ಯಾವುದೇ ರೀತಿಯ ಡೌನ್ಫಾಲ್ ಆಗಲ್ಲ. ಸೊ ಈ ರೀತಿ ಇರಬೇಕಾದ್ರೆ ನಮ್ಮ ಸ್ಯಾಂಡಲ್ವುಡ್ ರಮ್ಯಾ ಅವರು ಮಾತಾಡಿದ್ದು, ಪೋಸ್ಟ್ ಹಾಕಿದ್ದು ಎಷ್ಟು ಸರಿ ಹೇಳಿ? ಅದನ್ನು ನ್ಯಾಯವಾಗಿ ಕೇಳಿದವ್ರು ಕೂಡ ಇದ್ದಾರೆ. ಯಾರು ಕಿಡಿಗೇಡಿಗಳು ಅವ್ರಿಗೆ ಕೆಟ್ಟದಾಗ ಮೆಸೇಜ್ ಮಾಡಿದ್ದಾರೆ, ಅದ್ರ ಬಗ್ಗೆ ಅವ್ರು ಕಂಪ್ಲೇಂಟ್ ಕೊಡಲಿ. ಅವ್ರಿಗೆ ಏನಾದರೂ ಕೆಟ್ಟದಾಗ ಮಾತಾಡಿದ್ರು, ಯಾರೇ ಆಗಲಿ ಹೆಣ್ಮಕ್ಳಿಗೆ ಕೆಟ್ಟದಾಗ ಮಾತಾಡಿದ್ರೆ ಅವ್ರನ್ನ ಒಳಗಡೆ ಕಳಿಸೋದು ಒಳ್ಳೆಯದು. ಆ ರೀತಿ ಅವೆಲ್ಲ ಯಾರು ಎನ್ಕರೇಜ್ ಮಾಡಲ್ಲ. ದರ್ಶನ್ ಸರ್ ಕೂಡ ಎನ್ಕರೇಜ್ ಮಾಡಲ್ಲ, ಅವ್ರ ಅಭಿಮಾನಿಗಳು ಕೂಡ ಎನ್ಕರೇಜ್ ಮಾಡಲ್ಲ. ಬೇಕಾದರೆ ನೀವು ಅದು ಯಾರಿಗೆ ಬ್ಯಾಡ್ ಕಮೆಂಟ್ ಮೆಸೇಜ್ ಮಾಡಿದ್ರೋ ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ಯಾರು ಅಭಿಮಾನಿಗಳು, ಯಾರು ಅಭಿಮಾನಿ ಅಂತ ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಫೇಕ್ ಅಡಿಕೊಂಡು ಡಿ ಬಾಸ್ ಅಭಿಮಾನಿ ಆಗಿಬಿಡಲ್ಲ ಅವರೆಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಬೇಕು. ಆ ರೀತಿ ಏನಾನ ಇದ್ದರೆ ಕಂಪ್ಲೇಂಟ್ ಕೊಡಿ. ಅದು ಬಿಟ್ಟು ಮೀಡಿಯಾದಲ್ಲಿ ಬಂದು ದರ್ಶನ್ ಸರ್ ಅದು ಇದು ಅಂದ್ಕೊಂಡೆಲ್ಲ ಏನಕ್ಕೆ? ತಪ್ಪಲ್ವಾ ಇದು? ಹೇಳಿ, ನೀವೇ ಹೇಳಿ, ತಪ್ಪಲ್ವಾ? ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಬಗ್ಗೆ ಒಬ್ಬ ಒಳ್ಳೆ ಹುಡುಗ ಪ್ರಥಮನ್ ಅವರು. ಸೊ ಆ ವ್ಯಕ್ತಿ ಎಲ್ಲೋ ಒಂದು ಫಂಕ್ಷನ್ಗೆ ಹೋದಾಗ ಯಾರೋ ಅವ್ರ ಬಗ್ಗೆ ಮಾತಾಡಿ ಏನೋ ಅವ್ರಿಗೆ ವೆಪನ್ ತೋರಿಸಿದ್ರು, ಬೆದರಿಕೆ ಹಾಕಿದ್ರು ಅಂತೆಲ್ಲ ಹೇಳ್ತಾರೆ. ಸೊ ಆ ರೀತಿ ನಡೆದಿದ್ದಾಗ ಅವ್ರು ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಕಾನೂನು ಪ್ರಕಾರ ಅವರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಬೋದಾಗಿತ್ತು.